ನಮಸ್ಕಾರ, ನಾನು ಜ್ಯೋತಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೊಟ್ಟೆ ಮೇಲೆ ಕಾಣಿಸ್ಕೊಳ್ಳುವಂತಹ ಲೈನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಏನಂತ ಕರೀತಾರೆ, ಇದು ಯಾಕೆ ಕಾಣಿಸ್ಕೊಳ್ಳುತ್ತೆ, ಎಲ್ರಿಗೂ ಈ ರೀತಿ ಆಗುತ್ತಾ, ಈ ರೀತಿ ಕಾಣಿಸ್ಕೊಂಡ್ರೆ ಏನಾದರೂ ತೊಂದರೆನಾ, ಯಾವ ತಿಂಗಳಿಂದ ಹೀಗೆ ಕಾಣಿಸ್ಕೊಳ್ಳುತ್ತೆ, ಕೆಲವರಿಗೆ ಹೊಕ್ಕಳಿನ ಕೆಳಗೆ ಸ್ಟ್ರೈಟ್ ಬಂದು ನಂತರ ಕರು ರೀತಿಯಲ್ಲಿ ಲೈನ್ ಯಾಕೆ ಬರುತ್ತೆ, ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವರ ನಂಬಿಕೆ ಪ್ರಕಾರ ಇದರಿಂದ ಹುಟ್ಟೋ ಮಗು ಗಂಡ ಅಥವಾ ಹೆಣ್ಣ ಎಂದು ಕೂಡ ತಿಳಿಬಹುದು ಅಂತ ಕೂಡ ಕೆಲವರು ನಂಬಿದ್ದಾರೆ. ಸೊ ಇದು ನಿಜಾನಾ? ಈ ರೀತಿಯ ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಮತ್ತು ಯೂಸ್ಫುಲ್ ಅನ್ನಿಸಿದರೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜಲ್ಲಿ ಫಾಲೋ ಆಗಿ. ಮೊದಲನೇದಾಗಿ ಈ ರೀತಿಯ ಲೈನ್ಗೆ ಮೆಡಿಕಲ್ ಭಾಷೆಯಲ್ಲಿ ಅಂತ ಹೇಳೋದಾದರೆ ಲಿನಿಯಾ ನಿಗ್ರಾ ಅಂತ ಕರೀತಾರೆ. ಇನ್ನೊಂದು ಸಾಮಾನ್ಯವಾಗಿ ಹೇಳುವ ಹೆಸರು ಪ್ರೆಗ್ನೆನ್ಸಿ ಲೈನ್ ಅಂತ ಕೂಡ ಕರೀತಾರೆ. ಎರಡನೇದಾಗಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಕಾಣಿಸ್ಕೊಳ್ಳುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಏನಂದರೆ, ಇದು ಸಾಮಾನ್ಯವಾಗಿ 83 to 85% ಜನರಿಗೆ ಕಾಣಿಸ್ಕೊಳ್ಳುತ್ತೆ. ಅಂದರೆ ಗರ್ಭಿಣಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಅರ್ಧ ಅಂದರೆ ಹೊಕ್ಕಳಿನ ಕೆಳಗೆ ತನಕ, ಇನ್ನು ಕೆಲವರಿಗೆ ಹೊಕ್ಕಳಿನ ಮೇಲೆ ಕೂಡ ಅಂದರೆ ಫುಲ್ ಉದ್ದಕ್ಕೆ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಇದರ ಲೈನು ಕೆಲವರಿಗೆ ಲೈಟಾಗಿ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವರಿಗೆ ಡಾರ್ಕ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ರೀತಿಯ ಲೈನ್ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂದರೆ, ಪ್ರೆಗ್ನೆನ್ಸಿ ವುಮೆನ್ನಲ್ಲಿ ಆಗುವ ಹಾರ್ಮೋನ್ ಚೇಂಜಸ್ಸಿಂದ ಗರ್ಭಿಣಿಯರ ದೇಹದಲ್ಲಿ ಈಸ್ಟ್ರೋಜನ್ ಮಟ್ಟ ಹೆಚ್ಚಾದಂತೆ ಮೆಲನೋಸೈಟನ್ನು ಕೂಡ ಅದು ಉತ್ತೇಜನ ಮಾಡುತ್ತೆ. ಆಗ ಚರ್ಮದ ಕೋಶಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳುತ್ತಾರೆ. ಅವರವರ ದೇಹದಲ್ಲಿ ಉಂಟಾಗುವ ಮೆಲನಿನ್ ಪ್ರಮಾಣದ ಆಧಾರದಲ್ಲಿ ರೇಖೆಯ ಬಣ್ಣ ಕೂಡ ಕೆಲವರಲ್ಲಿ ಡಾರ್ಕ್ ಆಗಿ, ಇನ್ನು ಕೆಲವರಲ್ಲಿ ಲೈಟ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಿಗೆ ಕಾಣಿಸೋಲ್ಲ ಅಂತ ಏನಿಲ್ಲ, ಬಟ್ ಅವರಿಗೂ ಕೂಡ ಆಗಿರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸೋಲ್ಲ ಅಷ್ಟೇ, ತುಂಬ ಲೈಟಾಗಿ ಆಗಿರುತ್ತೆ. ಸೊ ಇದರಿಂದ ಇದೇ ರೀತಿ ದೇಹದ ಕೆಲವು ಭಾಗಗಳಲ್ಲಿ ಕೂಡ ಕಾಣಿಸ್ಕೊಳ್ಬಹುದು. ಕುತ್ತಿಗೆ ಹತ್ತಿರ ಕಪ್ಪಾಗೋದು, ಮುಖದ ಮೇಲೆ ಅಥವಾ ಬ್ರೆಸ್ಟ್ ಹತ್ತಿರ, ಅದೇ ರೀತಿ ಹೊಟ್ಟೆ ಮೇಲೆ ಕೂಡ ಈ ರೀತಿ ಲೈನ್ ಕಾಣಿಸ್ಕೊಳ್ಳುತ್ತೆ. ಇನ್ನೂ ಒಂದು ಸಾಮಾನ್ಯ ಕಾರಣ ಹೇಳೋದಾದರೆ, ತಿಂಗಳು ತುಂಬುತ್ತಾ ಬಂದ ಹಾಗೆ ಹೊಟ್ಟೆ ದೊಡ್ಡದಾಗಿ ಚರ್ಮ ಹಿಗ್ಗುತ್ತಾ ಬರುತ್ತೆ. ಸೊ ಅದರಿಂದ ಕೂಡ ಸ್ಟ್ರೆಚ್ ಮಾರ್ಕ್ ಜೊತೆಗೆ ಈ ಲೈನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಯಾವ ತಿಂಗಳಿಂದ ಈ ರೀತಿ ಕಾಣಿಸ್ಕೊಳ್ಳುತ್ತೆ ಅನ್ನೋದಾದರೆ, 5 ತಿಂಗಳ ನಂತರ ಲೈಟಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಕೂಡ ಕಾಣಿಸ್ಕೊಳ್ಬಹುದು, ಅಂದರೆ 6 ಅಥವಾ 6.5 ತಿಂಗಳಷ್ಟೊತ್ತಿಗೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಇನ್ನು ಕೊನೆಯದಾಗಿ ಮುಖ್ಯವಾದ ಒಂದು ನಂಬಿಕೆ ಬಗ್ಗೆ ಹೇಳೋದಾದರೆ, ಕೆಲವರು ಇದರಿಂದ ಹುಟ್ಟೋ ಮಗು ಗಂಡ ಹೆಣ್ಣ ಅಂತ ಕಂಡು ಹಿಡಬಹುದು ಅಂತಾರೆ. ಬಟ್ ಇದು ಸುಳ್ಳು. ಇದಕ್ಕೆ ಯಾವುದೇ ರೀತಿಯಾದ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಇದು ಆಗಲೇ ಹೇಳಿದ ಹಾಗೆ ಎಲ್ಲ ಮಹಿಳೆಯರಿಗೆ ಕೂಡ ಕಾಣಿಸ್ಕೊಳ್ಳಲ್ಲ. ಅದೇ ರೀತಿ ಇದರಿಂದ ನೋವು ಕೂಡ ಆಗಲ್ಲ. ಡೆಲಿವರಿ ಆದಮೇಲೆ ತನ್ನಂತಾನೇ ಹೋಗುತ್ತೆ. ಇದಕ್ಕೆ ಏನು ಕೂಡ ನೀವು ಹಚ್ಚಬೇಕು ಅಂತಾನೂ ಇಲ್ಲ. ಹಾಗೆ ಇದು ಕಾಣಿಸ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಮೇಲೆ ಯಾವ ಪರಿಣಾಮ ಕೂಡ ಆಗಲ್ಲ, ಹೆದರೋ ಅಗತ್ಯ ಕೂಡ ಇಲ್ಲ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಥವಾ ಇನ್ಸ್ಟಾದಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.